ಬೇಗ ಮಲ್ಲಿಗೆ ಭಾಗೀಶಿರದಲ್ಲಿ ಬೇಗ ಧರಿಸಿದರಾಗ ಬೇಗ ಗಂಗಪತಿಯೇ ಭಂಗಮಾನ ಪತಿಯ ಸಂಗಮ ದೊರಕಿಸುವಾಗಿ ಕಡೋ ಅಂಗಕ್ಕೆ ತಕ್ಕ ಅಂಗಾರ ಧರಿಸಿದರೋ ಕರದಿಂದೆಯ ತಿಳಿದೋ ತಂದೆಯೊಳಗೆ ಬಿಟ್ಟಳು ಮಲ್ಲಿಗೆ ಭಾಗೀಶಿರದಲ್ಲಿ ಬೇಗ ಧರಿಸಿದರಾಗ ಬೇಗ ಮಲ್ಲಿಗೆ ಭಾಗೀಶಿರದಲ್ಲಿ ಬೇಗ ಧರಿಸಿದರಾಗ ಬೇಗ ಗಂಗಾವತಿಯೇ ಭಂಗಮಾನನ ಪತಿಯ ಸಂಗಮ ಹೊರಗೆ ಎಂತೆಂತ ಬಡವೆ ಹಾಕೊಳ್ಳೋರಾಗ ಹೌದು. ಈಗಿನ ನಡುವೆ ಒಂಥರ ಗ್ವರ್ಸಂತೆ ನಾನು ಹಂಗೆ ತಿಳ್ಕೊಂಡಿದ್ದೆ ಭಾಳ ದಿನ ಅಂತ ಗ್ವರ್ಸ್ ಅಂದ್ರೆ ಏನು ದನಿನ್ ಗ್ವರ್ಸ್ ಹಾಕ್ತಾರೇನು ಅಂತ. ಗ್ವರ್ಸು ಅಂದ್ರೆ ಎಂತದದು ಕಾಲಂದಿಗೆ ದಪ್ಪದ ಕೆಚ್ಚಿಬಿಟ್ಟು ಸಣ್ಣ ಮಾಡ್ತಾರಲ್ಲ ಅದಕ್ಕೆ ಗ್ವರ್ಸ್ ಅಂತ ಇಟ್ಬಿಟ್ರೆ ಹೆಸರ. ಗೋರ್ಸು ಗ್ವರ್ಸು ಎಂಥದ್ದು ನಾವು ಗ್ವರ್ಸು ಅಂತ ಕೇಳಿದೀವಿ ಅಷ್ಟೇ. ಆದರೆ ನಡುವಿನೊಡ್ಡಿ ಹಣ ಎಂತೆಂಥ ಒಡವೆ ಹಾಕಿದ್ಲು. ಜರತಾರಿ ಕುಪ್ಪಸ, ವಜ್ರದ ಡಾಬು, ಅಂತಹ ಎಲ್ಲ ಅಲಂಕಾರವನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯಂತೆ ಬರ್ತಾರಂತೆ. ಆ ಬಂದ ಬಳೆ ಚಿತ್ರಶಾಲೆ ಹಜಾರದಲ್ಲಿ ನಿಂತ್ಕೊಂಡು ನೋಡಿದ್ಲು. ಆನಂದವಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಇವನೇ ನಿಲ್ಲನೋ ದೇವೇಂದ್ರನೋ ನೇನ್ ಬಾಲಿಯ ನಾಮ್ಗಾಣೆ ಇವನಿಂದ್ರನೋ ಚಂದ್ರನೋ ದೇವೇಂದ್ರನೋ ಕೈಲಾಸದಿಂದ ಇಳಿದು ಬಂದ ಶಿವನೋ ಯಾರಾಗಿರಬಹುದು. ಏನಂದ, ಏನ್ ಚಂದ, ಏನಿವನ ಗಾಂಭೀರ್ಯವನ್ನು ನೋಡ್ತಾ ಇದ್ರೆ ಇವರು ಯಾರೋ ಮಹಾಪುರುಷನಲ್ಲವೇ. ನಮ್ಮ ತಂದೆಯಾದ ಮಾತು ಸುಳ್ಳಲ್ಲ, ಇದು ಅಕ್ಷರಶಃ ಸತ್ಯ. ಮಾತನಾಡಿಸಿ ಅನಂತರ ನಾನು ತೀರ್ಮಾನಿಸೋಣ ಅಂತ ಹೇಳಿ ಒಳಗಡೆ ಹೆಜ್ಜೆ ಇಡ್ತಾಳೆ. ಇಟ್ಟವಳೇ ಏಕಾಂತದಲ್ಲಿ ಪರಪುರುಷನನ್ನು ಮಾತನಾಡೋದು ಹೇಗೆ? ನಾಚಿಕೆ ತಾನೆ. ಯಾವ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮಲಗಿರೋನು ಎಬ್ಬಿಸ್ಬೇಕಾದ್ರೆ ಆ ತಕ್ಕೆಲಿದ್ದ ಹೂವನ್ನು ತೆಗೆದು ಮುಖದ ಮೇಲೆ ಹಾಕಿದ್ರು. ಎಚ್ಚರವಾಗಲಿಲ್ಲ. ಗಂಧವ ಚೆಲ್ಲಿದಳೋ, ಎಚ್ಚರವಾಗಲಿಲ್ಲ.
ಪನ್ನೀರನ್ನು ಎರಚಿದ್ದಾಳೆ. ವಿಕ್ರಮ ಮಹಾರಾಜನ ಎಚ್ಚರವಾಗಲಿಲ್ಲ. ಇದೇನಿದು? ಉತ್ತಮನಾದ ಪುರುಷನಿಗೆ ಪರಸ್ಪರದಲ್ಲಿ ನಿದ್ರೆ ಬರೋಲ್ಲ ಅಂತಾರೆ, ಆದರೆ ಇವನು ಈ ರೀತಿಯಾಗಿ ನಿದ್ರೆ ಮಾಡ್ತಾ ಇದ್ದಾರಲ್ಲ, ಏನಂತ ತಿಳ್ಕೊಳ್ಳಿ ನಾನು ಎಂಬುದಾಗಿ ಮೈ ಮುಟ್ಟಿ ಮಾತನಾಡಿಸಲೇ ಅದು ಚೆನ್ನಾಗಿರೋಲ್ಲ. ನಾನು ಕಲಿತಿರುವ ಸಂಗೀತವನ್ನು ಹಾಡಿಬಿಟ್ರೆ ತನ್ನಷ್ಟು ತಾನೇ ಕಂಡುಬಿಟ್ಬಿಡ್ತಾನೆ. ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಹಾಡ್ತಾ ಇದ್ರೆ ಮನೆಗಿರೋ ಇರ್ತಾರಂತೆ, ಈಗ ಹಾಡ್ತಾ ಇದ್ರೆ ಎಲ್ಲ ಮನೆಗೆ ಬರ್ತಾರೆ. ನಿಜವೇನಪ್ಪ? ಯಾಕೆ ಹಿಂಗಾಯ್ತೋ ನಾನು ಕಾಣೆನು. ಇಲ್ಲ ಮನೆ ಕತ್ತಾರೆ, ಇಲ್ಲ ಮಾತುಕತೆ. ಹೀಗಿರಬೇಕಾದ್ರೆ ಮಹತಾಯಿ ಯಾಗಾದ್ರೂ ಮಾಡಿ ನಾನು ಕಲಿತಿರುವ ಸಂಗೀತವನ್ನು ಹಾಡಿ ಇವರನ್ನ ಮ್ಯಾಲಕ್ಕೆ ಎಬ್ಬಿಸೋದ್ಸರಿ ಎಂಬುದಾಗಿ ಆ ತಟ್ಟೆಯನ್ನು ಪಕ್ಕಕ್ಕಿಟ್ಟು ತಾನು ಸಂಗೀತ ಅಭ್ಯಾಸ ಮಾಡುತ್ತಿದ್ದ ವೀಣೆಯನ್ನು ತೆಗೆದುಕೊಂಡ್ಳು. ಆ ವೀಣೆಯನ್ನು ನುಡಿಸುತ್ತಾ ಯಾವ ರೀತಿಯಾಗಿ ಹಾಡುತ್ತಾ ಇದ್ದಾಳೆ ಆ ಸಂಗೀತವನ್ನು. ಅಂದ್ರೆ ಈಗ ನಮ್ಮ ಗುರುಗಳು ಹಾಡ್ತಾರೆ ಅದನ್ನ. ಮನಸ್ಸು ಬಾರದೆ ಹೃದಯ ಕರಗ ಒಂದು ಚರಣ ಅದಿರೋದು